Hi students, ಇದು ಇಂಟ್ರೊಡಕ್ಷನ್ಸ್ ಟು 3D ಜ್ಯೋಮೆಟ್ರಿಯ ಎರಡನೇ ಭಾಗ. ನಾವು ಹಿಂದಿನ ಭಾಗದಲ್ಲಿ P is any point in space ಇದನ್ನು ದ ಪೊಸಿಷನ್ಸ್ ಆಫ್ ದ ಪಾಯಿಂಟ್ P ಅನ್ನು ರೀಪ್ರೆಸೆಂಟೇಷನ್ಸ್ ಅನ್ನು ನಾವು ನೋಡಿದ್ದೀವಿ. ಹಾಗೆ ಕೋಆರ್ಡಿನೇಟ್ ಪ್ಲೇನ್ಸ್, ಕೋಆರ್ಡಿನೇಟ್ ಆಕ್ಸಿಸ್ ಬಗ್ಗೆ ಡಿಫೈನ್ ಮಾಡಿದ್ದೀವಿ. Let P is an arbitrary point in space ಅಂದಾಗ then P is represented an ordered triplet x, y, z. ಗೊತ್ತಿದೆ ನಮಗೆ. X means distance from given point P to yz plane. Y means distance from given point P to xz plane. And z means distance from P to xy plane. X ಅಂದರೆ yz plane ಇಂದ P ಇರುವಂಥ ದೂರ. Y means xz plane ಇಂದ P ಇರುವ ದೂರ. And z means xy plane ಇಂದ P ಇರುವಂಥ ದೂರ. Then P, the positions of the point P ಅನ್ನು ಅಕ್ಯುರೇಟ್ ಆಗಿ ಎಲ್ಲಿದೆ ಅಂತ ನಾವು ಈ ಕೋಆರ್ಡಿನೇಟ್ಸ್ ಇಂದ ಡಿಫೈನ್ ಮಾಡ್ಬೋದು. ಹಾಗೆ the 3 coordinate axis divides the plane into 8 parts. each parts ಅನ್ನು ನಾವು ಆಕ್ಟೆಂಟ್ಸ್ ಅಂತ ಕರಿತೀವಿ. ಫಸ್ಟ್ ಆಕ್ಟೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್, ಹಾಗೆ ಕೆಳಗಡೆ 4 ಬರುತ್ತೆ, 5th, 6th, 7th ಆ್ಯಂಡ್ 8. ಇವನ್ನ ದ ಪ್ಲೇನನ್ನು ಸ್ಪೇಸನ್ನು 3 ಪ್ಲೇನು 4 + 4 8 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಈ 8 ಪಾರ್ಟ್ಸನ್ನು ಆಕ್ಟೆಂಟ್, ಈಚ್ ಪಾರ್ಟ್ಸ್ ಇಸ್ ಸೆಟ್ ಟು ಬಿ ಎ ಆಕ್ಟೆಂಟ್ ಅಂತ ಕರಿತೀವಿ. ನಮಗೆ ಗೊತ್ತಿದೆ ದ ಫಸ್ಟ್ ಆಕ್ಟೆಂಟ್ ಎಕ್ಸ್ ಒ ವೈ ಝೆಡ್ ಫಸ್ಟ್ ಆಕ್ಟೆಂಟ್ ಅಂತ, ಎಕ್ಸ್ ಡ್ಯಾಶ್ ಒ ವೈ ಝೆಡ್ ಸೆಕೆಂಡ್ ಆಕ್ಟೆಂಟು, ಎಕ್ಸ್ ಒ ವೈ ಫಸ್ಟ್ ಆಕ್ಟೆಂಟ್, ಎಕ್ಸ್ ಡ್ಯಾಶ್ ಒ ವೈ ಝೆಡ್ ಸೆಕೆಂಡ್ ಆಕ್ಟೆಂಟ್, ಎಕ್ಸ್ ಡ್ಯಾಶ್ ಒ ವೈ ಡ್ಯಾಶ್ ಝೆಡ್ ಥರ್ಡ್ ಆಕ್ಟೆಂಟ್, ಎಕ್ಸ್ ಒ ವೈ ಡ್ಯಾಶ್ ಝೆಡ್ ಇದನ್ನು ಫೋರ್ತ್ ಆಕ್ಟೆಂಟ್ ಅಂತ ಕರಿತೀವಿ. ಹಾಗೆ ಕೆಳಗಡೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರುತ್ತೆ. ಎಕ್ಸ್ ಒ ವೈ ಝೆಡ್ ಡ್ಯಾಶ್, ಇದರ ಕೆಳಗಡೆ ಎಕ್ಸ್ ಒ ವೈ ಝೆಡ್ ಡ್ಯಾಶ್ ಕೆಳಗಡೆದು, ಇದು 5th ಆಕ್ಟೆಂಟು. ಎಕ್ಸ್ ಡ್ಯಾಶ್ ಒ ವೈ ಝೆಡ್ ಡ್ಯಾಶ್ 6th ಆಕ್ಟೆಂಟ್ ಅಂತ, ಎಕ್ಸ್ ಡ್ಯಾಶ್ ಒ ವೈ ಡ್ಯಾಶ್ ಝೆಡ್ ಡ್ಯಾಶ್ 7th ಆಕ್ಟೆಂಟು, ಎಕ್ಸ್ ಒ ವೈ ಡ್ಯಾಶ್ ಝೆಡ್ ಡ್ಯಾಶ್ ಅನ್ನು ನಾವು 8th ಆಕ್ಟೆಂಟ್ ಇದೇ ನೇಮಿಂದ ಡಿಫೈನ್ ಮಾಡ್ತೀವಿ. ಎಕ್ಸ್ ಒ ವೈ ಝೆಡ್ ಫಸ್ಟ್ ಆಕ್ಟೆಂಟ್, ಎಕ್ಸ್ ಡ್ಯಾಶ್ ಒ ವೈ ಝೆಡ್ ಸೆಕೆಂಡ್ ಆಕ್ಟೆಂಟ್, ಎಕ್ಸ್ ಡ್ಯಾಶ್ ಒ ವೈ ಡ್ಯಾಶ್ ಝೆಡ್ ಥರ್ಡ್ ಆಕ್ಟೆಂಟ್, ಎಕ್ಸ್ ಒ ವೈ ಡ್ಯಾಶ್ ಝೆಡ್ ಫೋರ್ತ್ ಆಕ್ಟೆಂಟ್, ಎಕ್ಸ್ ಒ ವೈ ಝೆಡ್ ಡ್ಯಾಶ್ 5th ಆಕ್ಟೆಂಟ್, ಎಕ್ಸ್ ಡ್ಯಾಶ್ ಒ ವೈ ಝೆಡ್ ಡ್ಯಾಶ್ 6th ಆಕ್ಟೆಂಟ್, x dash o y dash z dash 7th octant, x o y dash z dash 8th octant ಅಂತ. ಇಲ್ಲಿ x axis in right hand side positive, left hand side negative. This one is y positive and negative. Z axis above the x axis positive and below the x or y axis is negative. ಇದ್ರ ಮೇಲೆ ದ ಸೈನ್ ಅಕ್ಯುರೇಟ್ ಆಗಿ ನಾವು ಪೊಸಿಷನ್ಸ್ ಆಫ್ ದ ಪಾಯಿಂಟ್ ಪಿ ಅನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಆಕ್ಟೆಂಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟು. ಇದು ಡಿಸ್ಟನ್ಸ್ ಅಷ್ಟೇ ಹೇಳ್ತೀವಿ, ಬಟ್ ಇದು ಅಕ್ಯುರೇಟ್ ಆಗಿ ಯಾವ ಪ್ಲೇಸಲ್ಲಿ ಬರುತ್ತೆ, ಯಾವ ಆಕ್ಟೆಂಟಲ್ಲಿ ಬರುತ್ತೆ, ಯಾವ ಪಾರ್ಟ್ಸಲ್ಲಿ ಬರುತ್ತೆ ವಿತ್ ದ ಹೆಲ್ಪ್ ಆಫ್ ಸೈನು. ಎಕ್ಸ್ ಒ ಎಕ್ಸ್ ಅಂದರೆ ಪಾಸಿಟಿವ್ ಎಕ್ಸ್ ಎಕ್ಸಸ್ಸು, ಒ ಎಕ್ಸ್ ಡ್ಯಾಶ್ ಅಂತ ಹೇಳಿದರೆ ನೆಗೆಟಿವ್ ಎಕ್ಸ್ ಎಕ್ಸಸ್, ಒ ವೈ ಅಂದರೆ ಪಾಸಿಟಿವ್ ಎಕ್ಸ್ ಎಕ್ಸಸ್, ಒ ವೈ ಡ್ಯಾಶ್ ನೆಗೆಟಿವ್ ವೈ ಎಕ್ಸಸ್ಸು, ಇಲ್ಲಿ ಬರುವಂಥ ಎಲ್ಲ ವ್ಯಾಲ್ಯೂಸ್ ನೆಗೆಟಿವ್ ಬರುತ್ತೆ. ಒ ಝೆಡ್ ಪಾಸಿಟಿವ್ ಎಕ್ಸ್ ಝೆಡ್ ಎಕ್ಸಸ್ಸು, ಇಲ್ಲಿ ಬರುವಂಥ ಎಲ್ಲ ಪಾಯಿಂಟ್ ಪಾಸಿಟಿವ್ ವ್ಯಾಲ್ಯೂಸ್ ಆಗಿರುತ್ತೆ. ಒ ಝೆಡ್ ಡ್ಯಾಶ್ ನೆಗೆಟಿವ್ ವೈ ಝೆಡ್ ಎಕ್ಸಸ್, ಇಲ್ಲಿ ಬರುವಂಥ ಎಲ್ಲ ಪಾಯಿಂಟು ನೆಗೆಟಿವ್ ಆಗಿರುತ್ತೆ. ವಿತ್ ದ ಹೆಲ್ಪ್ ಆಫ್ ಸೈನ್ ಅಂದರೆ ಏನು, ಎಕ್ಸ್ ಒ ವೈ ಝೆಡ್ ಇಲ್ಲಿ ಬರುವಂಥ ಆಲ್ ವ್ಯಾಲ್ಯೂಸ್ ಆರ್ ಎಕ್ಸ್ ವೈ ಝೆಡ್ ಮೂರು ವ್ಯಾಲ್ಯೂಸು ಪಾಸಿಟಿವ್ ಇರುತ್ತೆ. ಹಿಯರ್ ಯು ನೋ ದ್ಯಾಟ್ ಎನಿ ಪಾಯಿಂಟ್ ಈಸ್ ರೀಪ್ರೆಸೆಂಟೆಡ್ ಬೈ ದಿ ಆರ್ಡರ್ ಟ್ರಿಪ್ಲೆಟ್ ಎಕ್ಸ್ ವೈ ಝೆಡ್. ಇವು ಡಿಸ್ಟನ್ಸನ್ನು ಹೇಳುತ್ತೆ. ಇದರ ಸೈನು ಅಕ್ಯುರೇಟ್ ಆಗಿ ಯಾವ ಆಕ್ಟೆಂಟಲ್ಲಿ ಬರುತ್ತೆ, ಯಾವ ಪ್ಲೇಸಲ್ಲಿ ಬರುತ್ತೆ ಅಂತ ನಾವು ಕಂಡುಹಿಡಿಯಬಹುದು. ಇಟ್ ಈಸ್ ಕ್ಲಿಯರ್. ದ
sign of the coordinates of the point determine the octant. ಇಲ್ಲಿ ನಾವು ಇದು ಫಸ್ಟ್ ಆಕ್ಟೆಂಟ್ ಅಂತ ಹೇಳಿದರೆ ಎಕ್ಸ್ ಒ ವೈ ಫಸ್ಟ್ ಆಕ್ಟೆಂಟ್ ಅಂದಾಗ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಕೋಆರ್ಡಿನೇಟ್ ಪಾಸಿಟಿವ್, ಝೆಡ್ ಕೋಆರ್ಡಿನೇಟ್ ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಆಕ್ಟೆಂಟ್ ಅಂತ ಬಂದಾಗ ಹಿಯರ್ ಎಕ್ಸ್ ನೆಗೆಟಿವ್ ಇರುತ್ತೆ, ವೈ ವ್ಯಾಲ್ಯೂಸ್ ಪಾಸಿಟಿವ್, ಝೆಡ್ ವ್ಯಾಲ್ಯೂಸ್ ಪಾಸಿಟಿವ್ ಇರುತ್ತೆ. ಇಲ್ಲಿ ಬರುವಂಥ ವ್ಯಾಲ್ಯೂಸ್ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇರುತ್ತೆ, ವೈ ಕೋಆರ್ಡಿನೇಟ್ ಪಾಸಿಟಿವ್, ಝೆಡ್ ಕೋಆರ್ಡಿನೇಟ್ ಪಾಸಿಟಿವ್ ಆಗಿರುತ್ತೆ. ಇದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುವಂಥ ಪಾಯಿಂಟ್ಸು. ಆ್ಯಂಡ್ ಇನ್ ಥರ್ಡ್ ಕ್ವಾಡ್ರೆಂಟ್, ಇದನ್ನು ನಾವು ಥರ್ಡ್ ಕ್ವಾಡ್ರೆಂಟ್ ಅಂತ ಹೇಳಿದರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇರುತ್ತೆ, ವೈ ಕೋಆರ್ಡಿನೇಟ್ ನೆಗೆಟಿವ್ ಇರುತ್ತೆ, ಬಟ್ ಝೆಡ್ ಕೋಆರ್ಡಿನೇಟ್ ಪಾಸಿಟಿವ್ ಇರುತ್ತೆ. ಹಾಗಾಗಿ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್, ವೈ ಕೋಆರ್ಡಿನೇಟ್ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ಈಸ್ ಪಾಸಿಟಿವ್. ಹಾಗೆ ನಾವು ಫೋರ್ತ್ ಬ್ಲಾಕಿಗೆ ಇಲ್ಲಿಗೆ ಬಂದಾಗ ಇಲ್ಲಿ ಎಕ್ಸ್ ಪಾಸಿಟಿವ್ ಇರುತ್ತೆ, ವೈ ನೆಗೆಟಿವ್ ಇರುತ್ತೆ, ಝೆಡ್ ಪಾಸಿಟಿವ್. ದೇರ್ ಫಾರ್ ದ ಸೈನ್ quadrant point in a sign x coordinate positive, y coordinate negative, z coordinate positive ಬರುತ್ತೆ. It means all the three coordinates are positive lies in the first octant. X negative, y positive, z positive second octant, and x negative, y negative, z positive ಇದ್ದಾಗ ಥರ್ಡ್ ಆಕ್ಟೆಂಟ್ ಅಂತನೂ, ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್, ಝೆಡ್ ಪಾಸಿಟಿವ್ ಇತ್ತಂದರೆ ಫೋರ್ತ್ ಆಕ್ಟೆಂಟ್ ಅಂತ ಬರುತ್ತೆ ಇನ್ ಸೈಕ್ಲಿಕ್ ಆರ್ಡ್ರಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಬರುವಂಥ 4 ಆಕ್ಟೆಂಟಿಂದು ಇಲ್ಲಿ ಎಕ್ಸ್ ಪಾಸಿಟಿವ್ ಇದೆ, ವೈ ಪಾಸಿಟಿವ್ ಇದೆ, ಝೆಡ್ ನೆಗೆಟಿವ್ ಇದೆ, ಕೆಳಗಡೆ ಬರುತ್ತೆ ಇಲ್ಲಿ. ಇದು ಫಿಫ್ತ್ ಆಕ್ಟೆಂಟು. ಇನ್ ಫಿಫ್ತ್ ಆಕ್ಟೆಂಟಲ್ಲಿ ನಾವು ಈ ರೂಮಲ್ಲಿ ಬರುವಂಥದ್ದು ವೈ ಪಾಸಿಟಿವ್, ಎಕ್ಸ್ ಪಾಸಿಟಿವ್ ಇದೆ, ಝೆಡ್ ನೆಗೆಟಿವ್ ಇದೆ. ದೇರ್ ಫೋರ್ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಕೋಆರ್ಡಿನೇಟ್ ಪಾಸಿಟಿವ್, ಝೆಡ್ ಕೋಆರ್ಡಿನೇಟ್ ಈಸ್ ನೆಗೆಟಿವ್. ಹಾಗೆ ಸಿಕ್ಸ್ತ್ ಆಕ್ಟೆಂಟ್ ಅಂತ ಇದ್ರ ಕೆಳಗಡೆ ಬರ್ತೀವಿ ನಾವು. ಇಲ್ಲಿ ಬಂದಾಗ ಎಕ್ಸ್ ನೆಗೆಟಿವ್ ಇದೆ, ವೈ ಪಾಸಿಟಿವ್ ಇದೆ, ಝೆಡ್ ನೆಗೆಟಿವ್ ಇದೆ. ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್ ಬರುತ್ತೆ, ಝೆಡ್ ನೆಗೆಟಿವ್ ಬರುತ್ತೆ. ಯಾವ ಆಕ್ಟೆಂಟು? ದಿಸ್ ಒನ್ ಈಸ್ ಸಿಕ್ಸ್ತ್ ಆಕ್ಟೆಂಟು. ಎಕ್ಸ್ ಇಲ್ಲಿ ಬಂದಿರುತ್ತೆ, ಅದು ಜಸ್ಟ್ ರಿಮೆಂಬರ್ ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್, ಝೆಡ್ ನೆಗೆಟಿವ್ ಕೆಳಗಡೆ ಇರುತ್ತೆ. ಹಾಗೆ ಸೆವೆಂತ್ ಆಕ್ಟೆಂಟ್ ಅಂದರೆ ಇದರ ಕೆಳಗಡೆಯಲ್ಲಿ ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್, ಝೆಡ್ ನೆಗೆಟಿವ್ ಬರುತ್ತೆ. ಈ ಪಾರ್ಟಿಗೆ ಆಕ್ಟೆಂಟಿಗೆ ಬಂದಾಗ ಸೆವೆಂತ್ ಆಕ್ಟೆಂಟು ಎಕ್ಸ್ ನೆಗೆಟಿವ್, ವೈ ನೆಗೆಟಿವ್, ಝೆಡ್ ಈಸ್ ಆಲ್ಸೋ ನೆಗೆಟಿವ್. ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್, ವೈ ಕೋಆರ್ಡಿನೇಟ್ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ನೆಗೆಟಿವ್. ಹಾಗೆ ಏಯ್ತ್ ಆಕ್ಟೆಂಟಿಗೆ ಬಂದಾಗ ಯು ನೋ ದ್ಯಾಟ್ ಎಕ್ಸ್ ಪಾಸಿಟಿವ್ ಇರುತ್ತೆ, ವೈ ನೆಗೆಟಿವ್ ಇರುತ್ತೆ, ಝೆಡ್ ನೆಗೆಟಿವ್. ಅಂದರೆ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್, ವೈ ಕೋಆರ್ಡಿನೇಟ್ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಕೋಆರ್ಡಿನೇಟ್ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ನೆಗೆಟಿವ್ ಇದ್ದರೆ ಇದನ್ನು ಏಯ್ತ್ ಆಕ್ಟೆಂಟ್ ಅಂತ. All the three octants are positive, first octant. All the three coordinates are positive, first octant. X negative, y positive, z positive, second octant. X negative, y negative, z positive, third octant. X positive, y negative, z positive is fourth octant. X positive, y positive, z negative, fifth octant. X negative, y positive, z negative, sixth octant. X negative, y negative, z negative, seventh octant. And X positive, y negative, z negative is eighth octant. ಅದನ್ನೇ ನಾವು ಟೇಬಲಲ್ಲಿ ಹೇಳದಿದ್ರೆ the octants, the coordinate x, y, z in first octant means x, y, z are positive. Second octant means x negative, y positive, z positive. Third octant x negative, y negative, z positive. Fourth octant x positive, y negative, z positive. Fifth octant x positive, y positive, z negative. Sixth octant x negative, y positive, z negative. Seventh octant all three coordinates are negative, and eighth octant x positive, y and z coordinates are negative. This one is sign in different octants. ಈಗ ನಾವು ಕೆಲವು ಪ್ರಾಬ್ಲಮ್ ಅನ್ನು ನೋಡೋಣ. A point is on x-axis. What are its y coordinates and z coordinate? 1 mark question. So a point is on the x-axis. You know that a point is on the x-axis means
Any point in a space is represented by order triplet x comma y comma z. Here x coordinate means x, y coordinate means y, and z coordinate means z. A points on x-axis means here you know that the y coordinate is 0. It's clear? The any point on the x-axis means x comma 0 means y coordinate is 0, and a point on x-axis means its z coordinate is also 0. Similar type, suppose a points on the y-axis means the coordinates are 0 comma y comma 0, it means x coordinate and z coordinates are 0. A point on the z axis means the coordinates are 0 comma 0 comma z, means here x coordinate and y coordinates are 0. The second questions. A point is in xz plane. What can we say about its y coordinates? Any point in xz plane, the coordinates are of the forms x comma 0 comma z. Therefore, the y coordinates of this plane is always 0. Similarly, the points in xy plane means the coordinates are x comma y comma z, means z coordinate is 0. A points in the yz plane means the coordinates are 0 comma x comma z, y comma z, here x coordinate is 0. The third questions. The name the octant in which the following points lie. ಈ ಎಲ್ಲ ಪಾಯಿಂಟ್ಸು ಯಾವ್ಯಾವ ಆಕ್ಟೆಂಟ್ ಅಲ್ಲಿದೆ? ಸಪ್ರೇಟ್ ಕ್ವಶನ್ಸ್, 1 mark questions in sometimes asked in CETs also. Here you know that the sign in different octant. The x coordinate, y coordinate, z coordinates are positive, then you say that first octant. X coordinate negative, y coordinate positive, z coordinate is positive, means second octant. Similarly, with the help of this table, just remember the octants. Here you know that the first point 1 comma 2 comma 3, x coordinate is 1 positive, y coordinate is 2 positive, z coordinate is 3 positive. All the 3 coordinates x, y, z coordinates are positive, therefore this lies in the first octant. The second one, 4 comma minus 2 comma 3, 4 means the x coordinate is positive, minus 2 y coordinates minus, and 3 z coordinate positive. X coordinate positive, y coordinate negative, and z coordinate is positive. X positive, y negative, z positive, therefore is lies in the fourth octant. Or suppose in sometimes you say that name the octant, means this one is XOYZ octant. XOYZ octant. This one is XOY dash Z octant, the fourth octant. This one is lies in the first octant, second octant, or the name the octant means XOYZ octant, XOY dash Z octant. The third one, 4 comma minus 2 comma minus 5. 4 comma minus 2 comma minus 5 means here x coordinate is positive, y coordinate is negative, and z coordinate is negative. X coordinate is positive, y coordinate is negative, and z coordinate is negative, means it is lies in the eighth octant. And similarly, 4 comma 2 comma minus 3, x coordinate positive, y coordinate positive, and z coordinate is negative. X coordinate positive, y coordinate is positive, z coordinate negative, means this point lies in the fifth octant. Name the octant means x positive, y negative, z negative, means XOY dash z dash octant. X positive, y positive, z negative, means XOY z dash octant. Similarly, the next example, name the octants in which the following points lies: minus 4 comma 2 comma minus 5, minus 4 comma 2 comma 5, minus 3 comma minus 1 comma 6, 2 comma minus 4 comma minus 7. Here the first one is the answer. Here just remember, these are the sign in different octants. The first one is minus
4 comma 2 comma minus 5, minus 4 comma 2 comma minus 5. Here x negative, y positive, z negative, x positive, x negative, y positive, z negative means lies in the fourth octant. The next questions, minus 4 comma 2 comma 5, x negative, y positive, z positive, x negative, y positive, z positive lies in the second octant. And the third questions, minus 3 comma minus 1 comma 6, x negative, y negative, z positive, x negative, y negative, z positive lies in the third octant. And the last one is minus 2 comma minus 7, x negative, y negative, z negative lies in the seventh octant. The next, fill in the blanks. The x-axis and y-axis taken together determine a plane known as x-axis ಮತ್ತು y-axis ಇರುವಂಥ ಪ್ಲೇನಿಗೆ ನಾವು XY plane ಅಂತ ಕರಿತೀವಿ. The x-axis and z-axis taken together determine a plane is XZ plane. Y-axis, Z-axis ಇರುವಂಥ ಪ್ಲೇನಿಗೆ YZ plane ಅಂತ ಕರಿತೀವಿ. The coordinates of a points in XY plane are of the forms. The coordinates of a point in XY plane ಅಂತ ತಗೊಂಡಾಗ XY plane ನಲ್ಲಿರುವಂಥ coordinate x, y, 0. It means Z coordinate is 0 ಆಗಿರುತ್ತೆ. And the coordinate planes divides the space into 8 parts. These 8 parts are called the octants. These are the very simple examples. In next video we discuss the distance formula and sections formula. Thank you.